ಹೋಯ್ತಾನೆ ಕಣ್ಣು. ಇದೇನ್ಲೆ ಕೈಯಲ್ಲಿ ಚಿಪ್ ಹಿಡ್ಕೊಂಡ್ ನಿಂತವೆ, ನೋಟಲ್ಲಿ ಚಿಪ್ ಐತೆ ಅಂತೇನಾರ ಹೇಳ್ತಾ ನಿಂತವ ಹೆಂಗ್ಲೆ? ಏಥೋ ನೋಟಿನ ಚಿಪ್ ಅಲ್ಲ ಕಣೆ, ಗೌರ್ಮೆಂಟ್ ನಾವು ಜನಗಳ ಕಿವಿಗೆ ಹೂವ ಇಟ್ಟವೆ, ಕೈಗೆ ಚಿಪ್ ಕೊಟ್ಟವೆ ಅಂತವೆ. ಬಿಜೆಪಿ ಸ್ಟ್ರೈಕ್ ಮಾಡ್ತಾವೆ ಕಲ್ಯಾಣೆ. ಲೂಟಿ ಸರ್ಕಾರ, ಲೂಟಿ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿ ಚಿಪ್ ಕೊಟ್ಟಿದೆ. ಪೆಟ್ರೋಲ್ ರೇಟ್ ಏರ್ಸಿರೋದಕ್ಕೆ ಮಕ್ಕೋಗ್ದು ಬಿಜೆಪಿ ಏನು ಸ್ಟ್ರೈಕ್ ಮಾಡ್ತಾ ಇಲ್ಲ ಅಂತ ಹೋಗ್ತಿದ್ದಲ್ಲ ಅಣ್ಣ. ಅದಕ್ಕೆಯ ಇವತ್ತು ಪ್ರಜ್ಞೆ ಬಂದದಂತೆ, ದಾಸವಾಳೆ ಚಿಪ್ ಹಿಡ್ಕೊಂಡು ಸ್ಟ್ರೈಕ್ ಮಾಡ್ಕೊಂಡು ಕಾಂಗ್ರೆಸ್ ನೌಕೆ ಉಗಿತಾವೆ ಕಣೆ. ಕೇಂದ್ರ ಸರ್ಕಾರದ ವಿರುದ್ಧ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಸ್ಕೂಟರ್ನ ಹೊತ್ಕೊಂಡು ಹೋಗುವಂತ ಒಂದು ಅಣುಕು ಪ್ರದರ್ಶನವನ್ನು ಮಾಡಿದ್ರಿ. ಈಗ ಯಾರನ್ನ ಹೊತ್ಕೊಂಡು ಹೋಗ್ಬೇಕು? ನಿಮ್ಮ ಸರ್ಕಾರನೇ ಹೊತ್ಕೊಂಡು ಹೋಗ್ಬೇಕಾ? ನಿಮ್ಮ ಸರ್ಕಾರನೇ ಒಂದು ಜನವಿರೋಧಿ ಸರ್ಕಾರ, ಜನರ ಪಾಲಿಗೆ ಸತ್ತು ಹೋಗಿರೋ ಸರ್ಕಾರ ಅಂತ ಭಾವಿಸಿ ಹೊತ್ಕೊಂಡು ಹೋಗುವಂಥ ಕೆಲಸವನ್ನ, ಸ್ಮಶಾನಕ್ಕೆ ತಗೊಂಡು ಹೋಗಿ ದಫನ್ ಮಾಡುವ ಕೆಲಸವನ್ನ ಜನಸಾಮಾನ್ಯರು ಮಾಡುವಂಥ ದಿನ ಬರುತ್ತೆ. ಇಂಥ ಒಂದು ದುಷ್ಟ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಇರುವಂತದ್ದು ಒಂದು ಶನಿ ಸಂತಾನ ಅಂತ ಅನ್ಸುತ್ತೆ. ಚಬ್ಬಾಯಿಸ್ಕೊಂಡ್ಲೆ ಮನೆಗೂ ನಿದ್ದೆ ಬಿಟ್ಟಿದ್ದಿರಂಗವಿ. ಇವುಗಳು 70 ರೂಪಾಯಿ ಇದ್ದಿದ್ ಪೆಟ್ರೋಲ್ನ 110 ರೂಪಾಯಿಗೆ ತಗೊಂಡೋಗಿದ್ದು ಕಣೆ. ಆಗ ಇದೇ ಕಾಂಗ್ರೆಸ್ ನಾವು ಬೈಕ್ನ ಹೆಗ್ಲ ಮೇಲೆ ಹೊತ್ಕೊಂಡು ಶವಯಾತ್ರೆ ಮಾಡಿ ಸ್ಟ್ರೈಕ್ ಮಾಡಿದ್ದು. ಅದಕ್ಕೆ ಇವ್ರು ಸೇಡ್ ತೀರಿಸ್ಕೊಳ್ಳೋಣ ಟೈಮ್ ಬಂದೈತೆ ಅಂತ ರೋಡಿಗೆ ಇಳಿದವೆ. ಚೇಡಿಗೆ ಇಳಿದವೋ ಇಲ್ಲ ಸುಮ್ಕೆ ಇಳಿದವೋ ಬೇಡ ಕಣ್ಲೆ. ಇವು ಬೀದಿಗೆ ಇಳಿದಿರೋದ್ರಿಂದ ಪೆಟ್ರೋಲ್ ರೇಟು ಕಮ್ಮಿ ಮಾಡಿ ಜನಕ್ಕೆ ಅನುಕೂಲ ಆಗಂಗಾದ್ರೆ ಅಷ್ಟೇ ಸಾಕು. ಅಯ್ಯ, ಇವುಗಳ ಸ್ಟ್ರೈಕಿಗೆ ಕಾಂಗ್ರೆಸ್ ನಾವು ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇಲ್ಲ ಕಣೆ. ನೋಡಿಲಿ ಸಿದ್ದಣ್ಣ, ಇಡೀ ಸೌತ್ ಇಂಡಿಯಾದಲ್ಲಿ ನಮ್ಮ ರಾಜ್ಯದಲ್ಲಿ ಕಮ್ಮಿ ರೇಟ್ ಇರೋದು ಅಂತ ವಾದ ಮಾಡ್ತೈತೆ ಕಣೆ. ಕಾಸರಗೋಡು ಯಾವ ರಾಜ್ಯ ಅದು? ಕೇರಳ 106 ರೂಪಾಯಿ 66 ಪೈಸೆ. ಅನಂತಪುರ ಯಾವ ರಾಜ್ಯ ಅದು? ಆಂಧ್ರ, ಅದರಲ್ಲಿ 109.44. ಹೈದರಾಬಾದ್ ತೆಲಂಗಾಣ 107 ರೂಪಾಯಿ 44.0. ಮಹಾರಾಷ್ಟ್ರ ಕಾಗಲ್ 104.46. ನಾವು ಕಡಿಮೆ ಇದ್ದೀವಿ, ಜಾಸ್ತಿ ಇದ್ದೀವಿ? ಸೆಂಟ್ರಲ್ ನಾವು ಪೆಟ್ರೋಲ್ ರೇಟ್ ಏರಿಸಿದಾಗ್ಲೂ ಇದೇ ದರಕ್ಕೆ ಬಂಡವಾದ ಮಾಡ್ತಾ ಇದ್ದೋ ಕಣ್ಲೆ. ಪಾಕಿಸ್ತಾನದಲ್ಲಿ ನೋಡಿ, ಅಲ್ಲಿ ನಮಗಿನ್ನ ಜಾಸ್ತಿ ರೇಟು ಪೆಟ್ರೋಲಿಗೆ ಅಂತವ. ಈಗ ಸಿದ್ದಣ್ಣ ಅದೇ ದರಕ್ಕೆ ಆಂಧ್ರ ತಮಿಳ್ನಾಡಿನ ಕತೆ ಹೇಳ್ತೈತಲ್ಲ. ಬಂಡ್ ಬಿದ್ಬಿಟ್ಟೈತೆ ಕಣೆ. 136 ಗೆದ್ದಿದ್ದೀವಿ, ಇನ್ನ 2 ಗೆಲ್ತೀವಿ ಅಂತ ಓವರ್ ಕಾನ್ಫಿಡೆನ್ಸ್ ಎಲ್ಲ ಐತೆ ಕಲ್ಯಾಣ. ಬರೀ ಎಲೆಕ್ಷನ್ನಿನ ಬಗ್ಗೆನೇ ಯೋಚಿಸ್ತವಲ್ಲ ಇವು. ಅಮ್ಮಿಕೊಂಡು ಪೆಟ್ರೋಲ್ ರೇಟ್ ಏನಾಯ್ತು ಅದನ್ನೇ ಮುಂದುವರ್ಸ ಕೇಳಲೆ, ಇಲ್ಲಾಂದ್ರೆ ಗೋಪಾಲ್ ಎಣ್ಣೆ ಸುಮ್ಕಿರೋದಿಲ್ಲ ಅಂತ ಹೇಳ್ಬಿಡ್ಲೆ. ಶಿವನಿ ಶಂಭುಲಿಂಗ.